ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಎಷ್ಟು ಕುಟುಂಬಗಳಿಗೆ ಮನೆ ಭಾಗ್ಯ ಮೊದಲ ಹಂತದಲ್ಲಿ ಸಿಗುತ್ತೆ ಅಂತ ಒಂದು ಲೆಕ್ಕಾಚಾರ ಇಟ್ಟಿದ್ದಾರೆ ಅವರು. 26 ಕುಟುಂಬಗಳಿಗೆ ನಾವು ಇವತ್ತೇ ಮನೆಯನ್ನ ಕೊಡ್ತೇವೆ ಅಂತ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ. 26 ಕುಟುಂಬಗಳಿಗೆ ಇವತ್ತೇ ಲಕ್ ಕುಲಾಯಿಸ್ತಾ ಇದೆ. 19 ದಿನಗಳ ಒಳಗೆ ಮನೆ. ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಕ್ಕೆ ಏನೋ ಆಗಿದೆ ಅಂತ, ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು. 26 ಜನಕ್ಕೆ ಏನಕ್ಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗೂ ಕರ್ನಾಟಕದವ್ರು ಇರಬೇಕು. ಈಗ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು ಬೆಂಗಳೂರು ಸಿಟಿಯವ್ರಿಗೆ. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ಆ ಕಾರಣಕ್ಕೇ ತಡ ಆಗ್ತಾ ಇರೋದು. ಯಾರು ಹೇಳ್ತಾರೆ ಯಾರು ಈಗ ಕೇಳ್ರಿ, ಅಲ್ಲಿ ಆ ಇನ್ಸಿಡೆಂಟ್ ಹೆಂಗೈತೆ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಆ ಇನ್ಸಿಡೆಂಟ್ ಯಾರಿಂದ ಚಾಲನೆ ಆಯಿತು, ಯಾರು ಚಾಲನೆ ಕೊಟ್ಟಿರೋದಕ್ಕೆ ಹೆಂಗೈತೆ ಅಂತ ಗೊತ್ತಿರೋದೇ ವಿಚಾರ. ಇದು BJP ಅವರೇ ಈ ಘಟನೆ ಆಗೋಕ್ಕೆ BJP ಅವರೇ ಚಾಲನೆ ಕೊಟ್ಟಿದ್ದು. 2:15 ಗಂಟೆಗೆ ಮಧ್ಯಾಹ್ನ 2:15 ಗಂಟೆಗೆ ಆ ಬ್ಯಾನರ್ ಕಿತ್ತಾಕಿಲ್ಲ ಅಂದರೆ ಏನೇನು ಸಮಸ್ಯೆ ಆಗ್ತಾ ಇಲ್ಲ. ಆ ಬ್ಯಾನರ್ ಕಟ್ಟಿದವ್ರ ಮನೆ ಮುಂದೆ ಇಲ್ಲ ಇದೆಯಂತೆ. ನೆನ್ನೆ ಕಿಷ್ಟೇ ಬೇರು. ಓಕೆ, ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ದನ್ನು ಗಮನಿಸಿದ್ರಿ. 26 ಕುಟುಂಬಗಳಿಗೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಮನೆ ಹಂಚಿಕೆ ಮಾಡಿಬಿಡ್ತೀವಿ ಅಂತ. ಬಟ್ ಹೊರಗಿನವರು ಅವ್ರಿಗೆ ನಾವು ಮನೆ ಕೊಡಲ್ಲ ಅಂತಿದ್ರು. ಹೊರಗಿನವರು ಅನ್ನೋದಕ್ಕೆ ಏನು ಮಾನದಂಡಗಳನ್ನು ಅನುಸರಿಸಿದ್ದಾರೆ ಎಂದು ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಜಸ್ಟ್ ಅವ್ರು ಹೇಳ್ತಾ ಇದ್ದಾರೆ 5 ವರ್ಷ ಬೆಂಗಳೂರಿನಲ್ಲೇ ಇರಬೇಕು ಅಂಥವ್ರು ನೋಡ್ತೀನಿ ಅಂತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ವಸತಿ ಸಚಿವರೇ ಕನ್ಫರ್ಮ್ ಮಾಡ್ತಿದ್ದಾರೆ ಇವತ್ತು ಸಂಜೆ ಅಷ್ಟೊತ್ತಿಗೆ 26 ಅರ್ಹ ಕುಟುಂಬಗಳಿಗೆ ನಾವು ಕೊಡ್ತಾ ಇದ್ದೀವಿ, ಮನೆಯನ್ನು ಹಂಚಿಕೆ ಮಾಡ್ತಾ ಇದ್ದೀವಿ ಅಂತ. ಬಟ್ ಅಡ್ವಾನ್ಸ್ ಪ್ರಕ್ರಿಯೆಗಳೆಲ್ಲ ಆಗೋಗಿದೆಯಾ? ಅಟ್ಲೀಸ್ಟ್ ಮುಂಗಡ ಹಣವನ್ನು ತಗೊಳ್ಬೇಕಾಗತ್ತೆ. ಆ ಪ್ರಕ್ರಿಯೆನೂ ಪಕ್ಕಕ್ಕಿಟ್ಟು ಮನೆ ಹಂಚುವ ತರಾತುರಿ ಕಾಣಿಸ್ತಾ ಇದೆ. ಇಲ್ಲಿ ಸೂಕ್ತವಾದ ದಾಖಲೆಗಳ ಪರಿಶೀಲನೆ ಅಂತೂ ಮುಗಿದಿತ್ತು. ಮುಗಿದ ನಂತರ ಪ್ರೊಸೀಜರ್ ಏನು ಅನ್ನೋದು ಕೂಡ ಪ್ರಮುಖವಾಗಿತ್ತು. ಅದರಲ್ಲಿ ಸಬ್ಸಿಡಿ ಎಷ್ಟು ಪ್ರಮಾಣ ಅನ್ನೋದು ಕೂಡ ಈಗಾಗಲೇ ಘೋಷಣೆ ಮಾಡಿತ್ತು. ಉಳಿದದ್ದನ್ನು ಅವರು ಅಡ್ವಾನ್ಸ್ ಆಗಿ ಕೊಡಬೇಕಾ ಅಥವಾ ಆನಂತರ ಅವ್ರು ಕೊಡಬೇಕಾ ಅನ್ನೋಂಥದ್ದು. ಯಾಕಂದರೆ ಅವರಿಗೆ ಲೋನನ್ನು ಮಾಡಿಸ್ಕೊಡ್ಬೇಕು, ಲೋನ್ ಥ್ರೂ ಅವರಿಗೆ ಸಂದಾಯ ಆಗಬೇಕು ಅನ್ನುವಂಥದ್ದು ಕೂಡ ಹಿಂದೆ ತೀರ್ಮಾನ ಆಗಿತ್ತು. ಬಹುಶಃ ಈಗ ಮನೆಯ ಪತ್ರವನ್ನು ನಿಮಗೆ ಅಲಾಟ್ಮೆಂಟ್ ಲೆಟ್ರು ಇದು ಅನ್ನುವಂಥದ್ದನ್ನ ಅಲರ್ಟ್ ಮಾಡ್ತಾರೆ. ಆನಂತರದಲ್ಲಿ ಲೋನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಮುಂಚಿತವಾಗಿ ಅಡ್ವಾನ್ಸ್ ತೆಗೆದುಕೊಳ್ಳಲಿಕ್ಕೆ ಹಣ ಇಲ್ಲ ಅನ್ನೋದಾದರೆ ಅದಕ್ಕೆ ಲೋನ್ ಮಾಡಿಸಬೇಕು ಅನ್ನೋದ್ರ ಬಗ್ಗೆ CM ಸೂಚನೆಯನ್ನು ಕೊಟ್ಟಿದ್ದರು. ಆ ಲೋನ್ ಮಾಡುವ ಪ್ರಕ್ರಿಯೆ ಅಥವಾ ಅವರ ಪರವಾಗಿ ಹಣ ಕಟ್ಟುವಂಥ ಕೆಲಸವನ್ನು ಯಾರಾದರೂ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಅವರಿಗೆ ಯಾವ ಮನೆಗಳನ್ನು ಅಲರ್ಟ್ ಮಾಡಬೇಕು ಅನ್ನುವಂಥ ಅಲರ್ಟ್ಮೆಂಟ್ ಪತ್ರವನ್ನು ಕೊಡುವ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇರುವಂಥದ್ದು. ಮಮತಾ. ಸುಕೇಶ್, ಈ 26 ಕುಟುಂಬಗಳ ಪೈಕಿ ಎಷ್ಟು ಜನ ಕನ್ನಡದವರು, ಉರ್ದು ಭಾಷಿಕರು, ಅದ್ರ ಬಗ್ಗೆ ಏನಾದರೂ ಬ್ರೇಕ್ ಡೌನ್ ಸಿಗ್ತಾ ಇದೆಯಾ? ಖಂಡಿತ ಇದುವರೆಗೆ ಅಧಿಕೃತವಾಗಿ ಅದು ಸಿಕ್ಕಿಲ್ಲ. ಆದರೆ ಎಲ್ಲರೂ ಸ್ಥಳೀಯರು ಅನ್ನುವಂಥದ್ದು. ಅಂದರೆ ಕರ್ನಾಟಕದವರೇ, ಕನ್ನಡಿಗರೇ ಮತ್ತು ಬೇಕಾದಂಥ ಪೂರಕವಾದ ದಾಖಲೆಗಳೇನು ಕೇಳ್ತಾ ಇದ್ರು ಅಷ್ಟು ದಾಖಲೆಗಳು ಅವರ ಬಳಿ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಅನ್ನೋದು ಸರ್ಕಾರ ಹೇಳ್ತಾ ಇರುವಂಥದ್ದು ಅಥವಾ ಸಚಿವರು ಕೊಡ್ತಾ ಇರುವಂಥ ಸಮರ್ಥನೆ. ಹಾಗಾಗಿ 167 ಪೈಕಿ 26 ಜನ ಸಂಪೂರ್ಣವಾದ ದಾಖಲಾತಿಗಳು ಕೇಳಿದಂಥ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನು ವೆರಿಫೈ ಮಾಡಿ ಆನಂತರ ಅವರಿಗೆ ಕೊಡಬಹುದು ಅನ್ನುವಂಥದ್ದನ್ನ ಶಾಸಕರು ಕೂಡ, ಯಾಕಂದರೆ ಶಾಸಕರು ಪಟ್ಟಿಯನ್ನು ಅಂತಿಮಪಡಿಸಬೇಕಾಗಿತ್ತು, ಫಲಾನುಭವಿಗಳ ಪಟ್ಟಿಯನ್ನು. ಆ ಫಲಾನುಭವಿಗಳ ಪಟ್ಟಿಗೆ ಶಾಸಕ ಕೃಷ್ಣ ಬೈರೇಗೌಡರ ಕ್ಲಿಯರೆನ್ಸ್ ಸಿಕ್ಕಿದೆ ಆ ಕ್ಷೇತ್ರದಿಂದ ಅನ್ನುವಂಥದ್ದು. ಹಾಗಾಗಿ ಅವರು ಮತ್ತು ಸಚಿವರು ಸೇರಿ, ಅಂದರೆ ವಸತಿ ಸಚಿವರು ಸೇರಿ ಆ ಮನೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ. ಧನ್ಯವಾದ ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.